ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಒಂದು ಬುಟ್ಟಿಯಷ್ಟು ಮಾವಿನಕಾಯಿ ತಂದಿದ್ದೀನಿ. ನಮ್ಮನೆ ಪಕ್ಕದ ಮನೆಯಲ್ಲೇ ಮಾವಿನ ಮರ ಇದೆ, ಅಲ್ಲಿಂದ ಮಾವಿನಕಾಯಿ ಕಿತ್ತಿರೋವಂಥದ್ದು. ಸ್ವಲ್ಪ ಗಲೀಜಿರುತ್ತೆ ಮಾವಿನಕಾಯಿ ಹೇಗೂ. ಇದರಲ್ಲಿ ಇವತ್ತು ನಾನು ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಉಪ್ಪಿನಕಾಯಿ ಮಾಡ್ತೀನಿ. ಉಪ್ಪಿನಕಾಯಿ ಮಾಡೋದಕ್ಕೆ ನೋಡಿ, ಈ ಥರ ಸೀಳಿರೋಂತಹ ಕಾಯಿಗಳನ್ನ ಬಳಸಬಾರ್ದು. ಫುಲ್ ಎಲ್ಲ ಕಡೆಯಿಂದ ಮುಟ್ಟು ನೋಡಿದ್ರೆ ಗಟ್ಟಿ ಇರಬೇಕು ಮತ್ತು ಎಲ್ಲೂ ಏಟಾಗಿರಬಾರ್ದು. ಪೆಟ್ಟಾಗಿರೋಂಥ ಕಾಯಿಗಳು, ಸೀಳು ಹೋಗಿರೋವಂಥದ್ದು ಅಥವಾ ಇದಾಗಿರೋವಂಥದ್ದು ಹಾಳಾಗಿರೋಂಥ ಕಾಯಿಗಳನ್ನ ಉಪಯೋಗಿಸ್ಬೇಡಿ. ಆಮೇಲೆ ಈ ಥರ ಗಟ್ಟಿ ಕಾಯಿಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟು ಅದನ್ನು ನೀರು ಹಾಕಿ ತೊಳ್ಕೊಂಬರ್ಬೇಕು. ನೋಡಿ, ಚೆನ್ನಾಗಿ ತೊಳೆದು ತಂದಿದ್ದೀನಿ. ತೊಳೆದ್ಬಿಟ್ಟು ನೋಡಿ, ಎಲ್ಲ ಕಪ್ಪಗಿತ್ತಲ್ವ ಅದೆಲ್ಲ ಹೋಗಿದೆ ನೋಡಿ, ಆಲ್ಮೋಸ್ಟ್ ಹೋಗಿಲ್ಲ ಅನ್ನೋಂಥದ್ದನ್ನು ಕೈಯಲ್ಲಿ ಉಜ್ಜಿದ್ರೆ ಹೋಗುತ್ತಾ ನೋಡ್ತೀನಿ. ಅಕಸ್ಮಾತ್ ಹೋಗಲಿಲ್ಲ ಅಂದ್ರೂ ಅದೇನು ತೊಂದರೆ ಮಾಡಲ್ಲ, ಯಾಕಂದರೆ ನೀಟಾಗಿ ವಾಶ್ ಮಾಡಿದ್ದೀನಿ, ಕ್ಲೀನಾಗಿ ನೀರಲ್ಲಿ ತೊಳೆದಿದ್ದೀನಿ. ಸೊ ಇದನ್ನು ಇವಾಗ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ಎಲ್ಲ ಕಡೆಯಿಂದನೂ ಫುಲ್ ನೀರಿನ ಪಸೆ ಒಂಚೂರು ಇಲ್ದಲೇ ಇರೋ ಥರ ನೀಟಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೋಬೇಕು. ಒರೆಸೋದು ಬಹಳ ಮುಖ್ಯ. ಆಮೇಲೆ ನೋಡಿ, ನೀರು ಹಾಕಿ ತೊಳಿದಲ್ಲೇ ಕೆಲವರು ತೊಳೆಯೋದು ಬೇಡ ಅಂತ ಹೇಳ್ತಾರೆ. ತುಂಬ ಕ್ಲೀನಾಗಿತ್ತು ಕಾಯಿ ಅಂತಂದರೆ ಸುಮ್ಮನೆ ಬಟ್ಟೆನಲ್ಲಿ ಒರೆಸ್ಕೊಂಡ್ರೂ ಸಾಕಾಗುತ್ತೆ. ಆದರೆ ಇಲ್ಲದು ಸ್ವಲ್ಪ ಗಲೀಜಿತ್ತಲ್ವ, ಸೊ ಅದು ಕ್ಲೀನ್ ತೊಳೆದುಬಿಟ್ಟು ಒರೆಸ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡು ಒಣಗಿಸ್ಕೊಂಡು ನೀವು ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಉಪ್ಪಿನಕಾಯಿ ಚೆನ್ನಾಗಿ ಬಾಳಿಕೆ ಬರಬೇಕು ಅಂತಂದರೆ ಸಣ್ಣ ಸಣ್ಣ ಡೀಟೇಲಿಗೆ ನೀವು ಗಮನ ಕೊಡಬೇಕು. ಏನು ಅಂತಂದರೆ ಎಲ್ಲೂ ಒದ್ದೆ ನೀರಿನ ಅಂಶ ಎಲ್ಲೆಲ್ಲೂ ಸೇರಲೇಬಾರ್ದು. ಅದು ತುಂಬ ಮುಖ್ಯವಾಗಿರುವಂಥ ಒಂದು ಮೇಯ್ನ್ ವಿಷಯ. ಸೊ ನೋಡಿ, ಒರೆಸುವಾಗಲೂ ಅಷ್ಟೇ ಉಜ್ಜಿ ಎಲ್ಲ ಕಡೆ ಕ್ಲೀನಾಗಿ ನೀರು ಹೋಗೋ ತನಕನೂ ಒರೆಸ್ಕೋಬೇಕು. ಆಮೇಲೆ ಕೈಯೆಲ್ಲ ಕ್ಲೀನಾಗಿರಬೇಕು. ಸೊ ಇದೆಲ್ಲ ಕೆಲವೆಲ್ಲ ತುಂಬ ಕ್ರೈಟೀರಿಯಾಗಳಿದೆ. ಆಮೇಲೆ ನೋಡಿ, ಚೆನ್ನಾಗಿಲ್ದಲ್ಲಿರೋ ಕಾಯಿ ಬಿಟ್ಬಿಟ್ಟು ಚೆನ್ನಾಗಿರೋವಂಥ ಕಾಯಿಗಳು ಒಂದು 10-15 ಕಾಯಿ ಹತ್ರ ಸಿಕ್ಕಿದೆ. ಅದನ್ನು ಇವಾಗ ಹೆಚ್ಕೋತೀನಿ. ಹೆಚ್ಚೋವಾಗಲೂ ಅಷ್ಟೇ, ನಾವು ಹೆಚ್ಚೋಂಥ ಮಣೆ ಆಗಿರ್ಬೋದು ಅಥವಾ ಚಾಕು ಆಗಿರ್ಬೋದು, ಇಳಿಗೆ ಮಣೆಯಲ್ಲಿ ಹೆಚ್ಚೋದಾದರೆ ಇಳಿಗೆ ಮಣೆ ಎಲ್ಲ ಕ್ಲೀನಾಗಿರಬೇಕು. ಅದು ಬಹಳ ಮುಖ್ಯವಾಗಿರೋಂಥ ವಿಷಯ. ನೀರಿನ ಅಂಶ ಒಂಚೂರು ಇರಬಾರ್ದು, ಫುಲ್ ಡ್ರೈ ಇರಬೇಕು. ಆಮೇಲೆ ನೋಡಿ, ಹೆಚ್ಚಿ ಹಾಕ್ಕೊಳ್ಳೋಕ್ಕೆ ಬೇಕಾಗಿರೋಂಥ ಡಬ್ಬಿ ಅಥವಾ ಅದನ್ನು ಜಾಡಿ ಇದ್ದರೆ ಜಾಡಿ ಎಲ್ಲದನ್ನು ನೀವು ಕ್ಲೀನಾಗಿ ತೊಳೆದು ಒರೆಸಿ ರೆಡಿ ಮಾಡಿ ಇಟ್ಕೋಬೇಕು. ಅದರಲ್ಲೂ ಅಷ್ಟೇ, ಯಾವುದೇ ನೀರಿನ ಅಂಶ ಇರಬಾರ್ದು. ಉಪ್ಪಿನಕಾಯಿ ಹಾಕುವಾಗ ನೀರಿನ ಅಂಶ ಸೇರ್ತು ಅಂತಂದರೆ ಉಪ್ಪಿನಕಾಯಿ ಹಾಳಾಗೋಗ್ಬಿಡುತ್ತೆ ಬೇಗನೆ. ಒಳ್ಳೆ ಕೈನಲ್ಲಿ ಒಳ್ಳೆ ಮನಸ್ಸಲ್ಲಿ ಹಾಕ್ಕೋಬೇಕು ಉಪ್ಪಿನಕಾಯಿನ, ತುಂಬ ಮುಖ್ಯ ಅದು. ಆಮೇಲೆ ನೋಡಿ, ಈ ಥರ ತೊಟ್ಟಿನ ಅಂಶ ತೆಗೆದುಬಿಟ್ಟು ಸೈಡ್ಸಲ್ಲಿ ಕಾಯಿನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಹೋಳು ಆಕಾರದಲ್ಲಿ ಮಾಡ್ಕೋಬೇಕು. ನಾನೇನು ಅಂತಂದರೆ ಓಟೆ ಹತ್ತಿರ ಇರೋವಂಥ ಕಾಯಿಗಳನ್ನ ಉಪಯೋಗಿಸಿಲ್ಲ. ತುಂಬ ಓಟೆಗೆ ಅಂಟ್ಕೊಂಡಿರುತ್ತಲ್ವ, ಆ ಕಾಯಿನ ನಾನು ಬಳಸಿಲ್ಲ. ಸುತ್ತೂರು ಇರೋವಂಥದ್ದನ್ನು ಮಾತ್ರ ಬಿಡಿಸ್ಕೊಂಬಿಟ್ಟು ಅದರಲ್ಲಿ ನಾನು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸೈಡ್ಸಲ್ಲಿ ತೆಕ್ಕೊಂಡು ಆಮೇಲೆ ಉದ್ದದ್ದು ಜಾಗದಲ್ಲೂ ತೆಕ್ಕೊಳ್ತೀನಿ. ಎಷ್ಟು ಬರುತ್ತೋ ಅಷ್ಟು ಕಾಯಿನ. ಅತಿ ಉಪ್ಪಿನಕಾಯಿ ಬೇಕು ಅಂತೇನಿಲ್ಲ ನನಗೆ. ಸೊ ಒಂದು ಇಷ್ಟರಲ್ಲಿ ಎಷ್ಟು ಉಪ್ಪಿನಕಾಯಿ ಆಗುತ್ತೋ ಅಷ್ಟು ಉಪ್ಪಿನಕಾಯಿ ಮಾಡೋದು. ಮಿಕ್ಕಿದ್ದು ಇರುತ್ತಲ್ವ, ಇವಾಗ ಓಟೆ ಹತ್ರದಿರೋವಂಥದ್ದು ಅಥವಾ ಬಳಸೋಕ್ಕೆ ಬರಲ್ಲ, ಉಪ್ಪಿನಕಾಯಿಗೆ ಹಾಕೋಕ್ಕಾಗಲ್ಲ ಅಂತ ತೋರಿಸಿದ್ನಲ್ಲ ಆವಾಗಲೇ, ಸೀಳೋಗಿರೋಂಥ ಕಾಯಿಗಳು ಅಂಥದ್ದೆಲ್ಲ ನಾನು ತೊಕ್ಕು ಮಾಡಿ ಇಟ್ಬಿಡ್ತೀನಿ. ಸೊ ಈ ಥರ ಅದು ಬೇಗ ಖರ್ಚು ಮಾಡ್ಕೊಂಬಿಟ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ತೊಕ್ಕು ಜಾಸ್ತಿ ದಿನ ಬಳಸೋದಷ್ಟಿರಲ್ಲ. 1-2 ತಿಂಗಳೊಳಗಡೆ ಅದನ್ನು ಖರ್ಚು ಮಾಡ್ಕೊಂಬಿಡ್ಬೋದು. ಈ ಥರ ಉಪ್ಪಿನಕಾಯಿ ಮಾಡುವಾಗ ನಾವು ಆ ಥರದ್ದೆಲ್ಲ ಹಾಕ್ದಿರ ಚೆನ್ನಾಗಿರೋದನ್ನ ಮಾತ್ರ ಹಾಕ್ಕೊಂಡು ಮಾಡಿಕೊಂಡ್ರೆ 5 ವರ್ಷ 10 ವರ್ಷ ತನಕ ಏನೇನು ಆ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನೀವು ನೀಟಾಗಿ ಇಟ್ಕೋಬೇಕಷ್ಟೇನೆ. ರುಚಿಯಾಗಿ ಮಾಡಿಕೊಂಡು ಖರ್ಚಾಗಿಲ್ಲ, ಅಕಸ್ಮಾತ್ ತುಂಬ ಮಾಡಿದ್ದೀರಾ ಅಂತಂದರೆ ನೀವು ಇಟ್ಕೊಂಡು ತಿನ್ನೋಕ್ಕೇನು ತೊಂದರೆ ಇಲ್ಲ. ನೋಡಿ, ಈ ಥರ ಹೋಳುಗಳ ಆಕಾರದಲ್ಲಿ ಎಲ್ಲ ಕಾಯಿಗಳನ್ನು ಹೆಚ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಹಣ್ಣಾಗ್ತಾ ಇರೋವಂಥದ್ದು ಅಥವಾ ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗಿದೆ, ಮುಟ್ಟಿದ್ರೆ ಮೆತ್ತಗಾಗಿದೆ ಅನ್ನೋಂಥ ಕಾಯಿಗಳನ್ನ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿಗೆ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಎಲ್ಲ ಒಂದು ಸಣ್ಣದಾಗೂ ಹಾಕೋಬಹುದು. ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಹೋಳುಗಳಾಗಿ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಜಾಸ್ತಿ ಇರೋಂಥ ಕಾಯಿ. ಒಂದೊಂದು ಸತಿ ಹುಳಿ ಕಮ್ಮಿ ಇರುತ್ತೆ, ಒಂದೊಂದು ಸತಿ ಜಾಸ್ತಿ ಇರುತ್ತೆ. ಒಂದೊಂದು ಮರದಲ್ಲಿ ಒಂದೊಂದು ಥರ ಕಾಯಿ ಬೆಳೆಯುತ್ತೆ. ಅದನ್ನು ನೋಡಿಕೊಂಡು ನೀವು ಯಾವ ಸೈಜ್ ಹಾಕ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ. ಸೊ ಎಲ್ಲದನ್ನೂ ಈ ಥರ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲ ಹೆಚ್ಚಿಟ್ಕೊಂಡ್ಮೇಲಿಂದ
ನೋಡಿ ಒಂದು ನೋಡಿ ಈ ಥರ ಕಾಯಿಗಳು ಕೆಲವು ಬರದಲ್ಲೇ ಇರೋವಂಥದ್ದು ತೋರಿಸ್ತಾ ಇದ್ದೀನಿ ಯಾವ್ಯಾವ ತೆಗೆದಿಟ್ಟಿದ್ದೀನಿ ಅಂತ. ನೋಡಿ ಸ್ವಲ್ಪ ಹೆಚ್ಚಿದ ತಕ್ಷಣ ತೊಟ್ಟ ಹತ್ರ ಹಿಂಗೆ ಹೆಚ್ಚಿದ ತಕ್ಷಣ ಅದು ಸಾಫ್ಟಾಗಿದೆ ಅಥವಾ ಹಣ್ಣಾಗ್ತಾ ಇದೆ ಅಂತ ಅನಿಸಿದ್ರೆ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿರೋವಂಥದ್ದು, ಹಣ್ಣಾಗ್ತಾ ಇದೆ ಅನ್ನೋಂಥದ್ದು, ವಾಟೆ ಹತ್ತಿರನೇ ಇರೋವಂಥದ್ದು ಅಂಥದ್ದೆಲ್ಲ ಉಪ್ಪಿನಕಾಯಿ ಹಾಕೋಕ್ಕೆ ಬರಲ್ಲ ಅನ್ನೋಂಥದ್ದನ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ತೊಕ್ಕು ಮಾಡೋದಕ್ಕೆ. ನೋಡಿ ಇದೂ ಅಷ್ಟೇ ಸ್ವಲ್ಪ ಮೆತ್ತಗಾಗಿದೆ. ಸೊ ಹಣ್ಣಾಗ್ತಾ ಇರೋವಂಥದ್ದೆಲ್ಲ ನೀವು ಹಾಕುವಂಥ ಅವಶ್ಯಕತೆ ಇಲ್ಲ. ಪೂರ್ತಿ ಗಟ್ಟಿ ಕಾಯಿಗಳು ಇರಬೇಕು. ಅಂದರೆ ಮರದಿಂದ ಕುಯ್ಯುವಾಗಲೂ ಅಷ್ಟೇ, ನೀವು ಮರದಿಂದ ಕೆಳಗಡೆ ನೆಲದ ಮೇಲೆ ಬೀಳಿಸ್ದಿರಾ ಅಲ್ಲೇ ನೀವು ಅದರಲ್ಲೊಂಥರ ಬೇರೆ ಥರ ಟೆಕ್ನಿಕಲಿ ಕಿತ್ಕೊಳ್ಳೋ ಥರ ಅಥವಾ ಕೈಗೆ ಸಿಗೋವಂಥ ಕಾಯಿಗಳನ್ನು ಕಿತ್ಕೊಳ್ಳೋ ಥರ ನೆಲದ ಮೇಲೆ ಬೀಳ್ದಲ್ಲೇ ಇರೋ ಥರದ್ದನ್ನು ಕೀಳೋದು ಬಹಳ ಮುಖ್ಯ. ನೆಲದ ಮೇಲೆ ಬಿದ್ದರೂ ಪೆಟ್ಟಾಗಿಬಿಡುತ್ತೆ. ಸೊ ಇವಾಗ ಡಬ್ಬಿಗೆ ನಾನು ಉಪ್ಪಿನಕಾಯಿ ಹಾಕೋದಕ್ಕೆ ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಏನಾದರೂ ಒಳ್ಳೆ ಕೆಲಸ ಮಾಡುವಾಗ, ತುಂಬ ಇದ್ರದ್ದು ಕೆಲಸ ಮಾಡುವಾಗ ದೇವ್ರಿಗೆ ಒಂದು ಸತಿ ಧ್ಯಾನ ಮಾಡಿಕೊಂಡು ಚೆನ್ನಾಗಾಗ್ಲಪ್ಪ ಅಂತ ಅಂದ್ಕೊಂಡು ಹಾಕೋದು ಒಂದು ಪ್ರತೀತಿ. 2 ಹಿಡಿಯಷ್ಟು ನಾನು ಕಲ್ಲುಪ್ಪು ಬಳಸಿದ್ದೀನಿ. ಅದ್ರ ಮೇಲೆ 2 ಬೊಗಸೆಯಷ್ಟು ಮಾವಿನಕಾಯಿ ಹೋಳುಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಮತ್ತೆ ತಿರ್ಗಾ 2 ಹಿಡಿಯಷ್ಟು ಉಪ್ಪು ಹಾಕೋದು, ಅದ್ರ ಮೇಲೆ 2 ಬೊಗಸೆಯಷ್ಟು ಮಾವಿನಕಾಯಿ ಹಾಕೋದು. ಹುಳಿ ತುಂಬ ಇದ್ದರೆ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ, ಸ್ವಲ್ಪ ಕಮ್ಮಿ ಹುಳಿ ಇದೆ ಅಂತಂದರೆ ಉಪ್ಪು ಕಮ್ಮಿ ಹಿಡಿಯುತ್ತೆ. ನೀವು ಅಂದಾಜು ಮಾಡ್ಕೊಂಡು ಮಾಡಬೇಕಾಗತ್ತೆ. ಒಂದು ಕಾಯಿಗೆ 1 ಹಿಡಿಯಷ್ಟು ಬೇಕಾಗತ್ತೆ ಉಪ್ಪು ಜನರಲ್ಲಾಗಿ. ಅಥವಾ ನೀವು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಉಪ್ಪು ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಉಪ್ಪು ಕರಗೋಷ್ಟು ಕರಗತ್ತೆ, ಆಮೇಲೆ ಇನ್ನೂ ಕರಗದಿರ ಹರಳಾಗಿ ಉಳಿಯೋ ಚಾನ್ಸಸ್ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಯಾವ ಉಪ್ಪು ಹಾಕಿದ್ರೂ ಅದು ಹರಳಾದಂಗೆ ಆಗಿಬಿಡುತ್ತೆ ತುಂಬ ಅತಿ ಉಪ್ಪು ಹಾಕಿಬಿಟ್ರೆ. ಹಾಗಾಗಿ ಆ ಥರ ಮಾಡ್ಕೊಳ್ದಿರ ನೀವು ನೀಟಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದೇ ಥರ ನಾನು 1 ಲೇಯರಷ್ಟು ಮಾವಿನಕಾಯಿ 1 ಲೇಯರಷ್ಟು ಉಪ್ಪು ಹಾಕ್ತಾ ಹೋಗ್ತಾಯಿದ್ದೀನಿ. ಕೊನೆಯದಾಗಿ ನಾವು 1 ರೌಂಡ್ ಉಳಿಯೋವರೆಗೂ ಇದನ್ನು ಹಾಕ್ಬಿಟ್ಟು ತಳದಲ್ಲಿ 1 ರೌಂಡು ಉಪ್ಪು ಹಾಕಬೇಕು, ಅದ್ರ ಮೇಲ್ಗಡೆ ಲಾಸ್ಟಲ್ಲಿ 1 ರೌಂಡ್ ಉಪ್ಪು ಹಾಕಬೇಕು. ಸೊ ಈ ಥರ ಉಪ್ಪು ಜಾಸ್ತಿ ಹಿಡಿಯುತ್ತೆ ಉಪ್ಪಿನಕಾಯಿ ಅಲ್ವಾ, ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಸೊ ಈ ಥರ ಒಂದು ಹಿಡಿ ಅಂತಂದರೆ ನೋಡಿ, ಈ ಥರ ನಾನು ಒಂದು ಸರ್ತಿ ಕೈನಲ್ಲಿ ತುಂಬಿಕೊಂಡಾಗ ಎಷ್ಟು ಬರುತ್ತೆ ಅಷ್ಟು ಗಟ್ಟಿ ಮುಷ್ಟಿನ ಹಿಡಿ ಅಂತ ಲೆಕ್ಕದಲ್ಲಿ ತೊಗೋತಾ ಇದ್ದೀನಿ. ಇಷ್ಟು ಉಪ್ಪು ಹಾಕಿರೋದು ನಾನು ಇಷ್ಟೊತ್ತೂ. ಸೊ ಇದು ಕಲ್ಲುಪ್ಪನ್ನು ಬಳಸಿದ್ರೇನು ಕೊನೆಯಲ್ಲಿ ಅದು ಹೀಗೆ ಚೆನ್ನಾಗಿ ಊರಿದ ಮೇಲೆ ತಿಳಿಯಾಗಿ ರಸ ಬಿಟ್ಕೊಳ್ಳುತ್ತೆ. ಮಾವಿನಕಾಯಿದು ರಸ ಎಲ್ಲ ಉಪ್ಪು ಹೀರ್ಕೊಂಡು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನೋಡಿ ಈ ಥರ ಮುಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡಬ್ಬಿ ಮುಚ್ಚಿಬಿಟ್ಟು ತಳಮೇಲೆ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿ ಮಿಕ್ಸ್ ಆಗಲಿ. ಆ ಥರ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಡಬೇಕು. ನೀರು ಆಡ್ದಲ್ಲೇ ಇರೋ ಜಾಗದಲ್ಲಿ, ಡ್ರೈ ಆಗಿರೋಂಥ ಜಾಗದಲ್ಲಿ ಇದನ್ನು ಇಟ್ಕೋಬೇಕು. 1 ವಾರ ಈ ಥರ ನಾವು ದಿನಾನೂ ಒಂದು ಸರ್ತಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮುಚ್ಚಳನ ತೆಗೆದುಬಿಟ್ಟು ಒಂದು ಸರ್ತಿ ಕಲಸಿ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ನೋಡಿ ಈ ಥರ ಚೆನ್ನಾಗಿ ರಸ ಬಿಡುತ್ತೆ. 1 ವಾರದಲ್ಲಿ ಇಷ್ಟು ರಸ ಬಿಟ್ಟಿದೆ ಉಪ್ಪಿನಕಾಯಿಗೆ. ಸೊ ಇಷ್ಟು ರಸ ಬಿಡೋವರೆಗೂ ನಾವು ಚೆನ್ನಾಗಿ ಸ್ವಲ್ಪ ನೋಡಿ ಕಳ್ತಿದೆ ಇವಾಗ ಉಪ್ಪಿನಕಾಯಿಗೆ. ಮಾವಿನಕಾಯಿ ತುಂಬ ಮೆತ್ತಗಾಗಿಲ್ಲ, ತುಂಬ ಹಾಗಂತ ತುಂಬ ಗಟ್ಟಿನೂ ಇಲ್ಲ. 1 ವಾರ ಚೆನ್ನಾಗಿ ಅದು ಉಪ್ಪಲ್ಲಿ ನೆಂದಿದೆ. ಇನ್ನೂ ಜಾಸ್ತಿ ದಿನ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಖಾರ ಎಲ್ಲ ಹಾಕ್ತೀವಲ್ವ, ಆವಾಗ ಅದು ಕಲಿಸಿದಾಗ ಎಲ್ಲ ಕಲ್ತೋಗಿ ಬರೀ ಸಿಪ್ಪೆ ಮಾತ್ರ ಸಿಗೋಂಗಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಇರುವಾಗಲೇ ಖಾರನ ಸೇರಿಸ್ತೀನಿ. ಖಾರದ ಜೊತೆಗೆ ನಾನಿಲ್ಲಿ ಸಾಸಿವೆ ಮತ್ತು ಮೆಂತ್ಯದ್ದು ಪುಡಿನೂ ಸೇರಿಸ್ತೀನಿ. ನೋಡಿ ಅರ್ಧ ಕಪ್ಪಷ್ಟು, ಅಂದರೆ ಒಂದು ಮೆಜರಿಂಗ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಸಾಸಿವೆನ ಹಾಕ್ಕೋಬೇಕು, ಹುರ್ಕೋಬೇಕು ದಪ್ಪ ತಳದ ಪಾತ್ರೆಯಲ್ಲಿ. ಇದನ್ನು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು. ಅದಾದಮೇಲಿಂದ ಅದೇ ಅರ್ಧ ಕಪ್ ಅಳತೆನಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅಷ್ಟು, ಅಂದರೆ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಮೆಂತ್ಯ ತೊಗೊಂಡಿದ್ದೀನಿ. ಈ ಸಾಸಿವೆ ಮತ್ತು ಮೆಂತ್ಯ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಉಪ್ಪು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಸಾಸಿವೆ ಮತ್ತು ಮೆಂತ್ಯನೂ ಒಳ್ಳೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಉಪ್ಪಿನಕಾಯಿ ಹಾಳಾಗ್ದಲ್ಲಿರೋ ಹಾಗೆ ನೋಡ್ಕೊಳ್ಳುತ್ತೆ. ಮತ್ತು ಚೆನ್ನಾಗಿ ಒಂಥರ ರಸ ಸಿಗುತ್ತೆ ನಿಮಗೆ. ಡ್ರೈ ಆಗಿ ಬರೀ ನೀರು ಥರ ಆಗುತ್ತೆ ಕೆಲವರು ಮಾಡುವಾಗ ಉಪ್ಪಿನಕಾಯಿ, ಅದರಲ್ಲಿ ರಸನೇ ಇಲ್ವೇನೋ ಅನ್ನೋ ಹಾಗಿರುತ್ತೆ. ಅಥವಾ ಬರೀ ಉಪ್ಪು ಖಾರ ಮಾತ್ರ ಹಾಕಿದ್ರೆ ಉಪ್ಪಿನಕಾಯಿ ಒದಗಲ್ಲ, ತುಂಬ ಕಮ್ಮಿ ಅನಿಸುತ್ತೆ. ಮತ್ತು ಟೇಸ್ಟು ಅಷ್ಟೇ ತುಂಬ ಘಮ್ ಅಂತ ತುಂಬ ಚೆನ್ನಾಗಾಗಬೇಕು ಅಂತಂದರೆ ನೀವು ಈ ಥರ ಸಾಸಿವೆ ಮೆಂತ್ಯದ ಪುಡಿ, ಇದನ್ನು ಉಪ್ಪಿನಕಾಯಿ ಪುಡಿ ಅಂತಲೂ ಅಂತಾರೆ, ಈ ಪುಡಿ ಮಾಡಿಕೊಂಡು ನೀವು ಸೇರಿಸಿದ್ರೇ ಚೆನ್ನಾಗಾಗೋದು. ನೋಡಿ ಈ ಥರ ಕಲರ್ ಚೇಂಜ್ ಆಗಿ ಅದು ಚಿಟಪಟ ಅನ್ನೋವರೆಗೂ ಅದು ಹುರ್ಕೋಬೇಕು.
ಮೆಂತ್ಯ ಸಾಸಿವೆನ ಸ್ವಲ್ಪ ಸಾಸಿವೆ ಮುಂದೆ ಹಾಕ್ಕೊಂಡು ಮೆಂತ್ಯ ಒಂಚೂರು ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳುವಾಗ. ಸೊ ನೋಡಿ, ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ನೀವು ಇದನ್ನು ಉಪ್ಪಿನಕಾಯಿಗೆ ಸೇರ್ಸೋಕ್ಕಾಗಲ್ಲ. ತಣ್ಣಗಾದ್ಮೇಲೆ ಪೂರ್ತಿ ಅದನ್ನು ರುಬ್ಬಿಟ್ಟು ಪುಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ಕರೆಕ್ಟಾಗಿ ಕಲರ್ ಬಂದಿದ್ದರೆ ಸಾಕು. ಚಿಟಪಟ ಅಂದಮೇಲಿಂದ ನೀವು ಮಿಕ್ಸಿ ಜಾರ್ನೂ ಅಷ್ಟೇ, ಮಿಕ್ಸಿಗೆ ಹಾಕ್ಕೋಬೇಕು ಅಂತಂದರೆ ಮಿಕ್ಸಿ ಜಾರೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿರಬೇಕು. ಚೆನ್ನಾಗಿ ಒರೆಸಿರೋಂಥ ಜಾರ್ನಲ್ಲಿ ಮಿಕ್ಸಿ ಮಾಡ್ಕೊಂಬಿಟ್ಟು ಸಣ್ಣದಾಗಿ ನುಣ್ಣಗೆ ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೋಬೇಕು. ಆಮೇಲೆ ಉಪ್ಪಿನಕಾಯಿ ಕಲಸೋಕ್ಕೆ ಅಂತಂದ್ಬಿಟ್ಟು ಹುರಿದಿರೋಂಥ ಇದೂ ಅಷ್ಟೇ, ಎಲ್ಲ ನೀವು ಏನೇ ಉಪಯೋಗಿಸಿದ್ರು ಉಪ್ಪಿನಕಾಯಿಗೆ ಮಾಡುವಾಗ ಫಸ್ಟಿಂದ ಲಾಸ್ಟ್ ಸ್ಟೇಜ್ವರೆಗೂ ಉಪ್ಪಿನಕಾಯಿ ಮಾಡೋವಾಗ ಗಮನಿಸಬೇಕಾಗಿರೋಂಥ ವಿಷಯ ಏನಪ್ಪ ಅಂದರೆ, ಎಲ್ಲೂ ನೀರು ಆಡಬಾರ್ದು. ನೀರಿನ ಅಂಶ ಒಂಚೂರು ಅಲ್ಲಿ ಆ್ಯಡ್ ಆಗಬಾರ್ದು. ಕೆಲವರಂತೂ ಹಿಂದಿನ ಕಾಲದವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಉಪ್ಪಿನಕಾಯಿ ಮುಂದೆ ಮಾತಾಡಬಾರ್ದು ಅಂತಲೂ ಹೇಳ್ತಾರೆ. ಮಾತಾಡಿದ್ರೆ ಅದು ಎಂಜಲ್ ಸಿಡಿದ್ಬಿಟ್ಟು ಅದ್ರ ಕಾರಣದಿಂದನೂ ಹಾಳಾಗಬಹುದು ಕೆಲವು ಸತಿ, ಆ ಥರನೂ ಆಗುತ್ತೆ ಅಂತಂದ್ಬಿಟ್ಟು. ಮೇಯ್ನ್ ಏನು ಅಂತಂದರೆ, ಉಪ್ಪಿನಕಾಯಿಗೆ ಹಾಕುವಾಗ ಕೆಲವ್ರ ಕೈನಲ್ಲಿ ತುಂಬ ಚೆನ್ನಾಗಿ ಬರಲ್ಲ ಪಾಪ, ಕೆಲವ್ರಿಗೆ ರೂಢಿ ಇರಲ್ಲ, ಅಥವಾ ಏನೋ ಒಟ್ಟಿನಲ್ಲಿ ಕೈ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಆವಾಗ ಚೆನ್ನಾಗಿ ಉಪ್ಪಿನಕಾಯಿ ಬರುತ್ತೆ. ನೀವು ಮಾಡ್ತಾ ರೂಢಿ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೋಬಹುದು. ಫಸ್ಟಿಗೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಉಪ್ಪಿನಕಾಯಿ ಹೆಂಗಪ್ಪ ಮಾಡೋದು ಅಂತ ಭಯ ಆಗುತ್ತೆ ಅಂದರೆ, ಒಂದು ಎರಡು ಕಾಯಲ್ಲಿ ಉಪ್ಪಿನಕಾಯಿ ಮಾಡಿ ನೋಡಿ. ಆವಾಗ ನಿಮಗೆ ಈ ಥರ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿದ್ರೆ ಸಾಮಾನ್ಯವಾಗಿ ಹಾಳಾಗಲ್ಲ. ಒದ್ದೇ ಸ್ಪೂನು, ಒದ್ದೇ ಕೈ, ಒದ್ದೇ ಅಂಶ ಯಾವುದೇ ಸೇರಿದ್ರೂ ಯಾವ ಕಾರಣಕ್ಕೆ ಬೇಕನ್ನ ಅದು ಹಾಳಾಗ್ಬಿಡ್ಬೋದು. ಹಾಗಾಗಿ ನೋಡಿಕೊಂಡು ಗಮನಿಸ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ಪುಡಿ ಮಾಡಿ ತಂದಿರೋಂಥ ಮೆಂತ್ಯ ಸಾಸಿವೆನೂ ನಾನಿಲ್ಲಿ ತಣ್ಣಗಾಗಿ ಹಾಕ್ತಾಯಿದ್ದೀನಿ. ಬಿಸಿ ಬೆಚ್ಚಗಿದ್ರೂ ಅದನ್ನು ಹಾಕಿದ್ರೂ ಹಾಳಾಗೋಗ್ಬಿಡುತ್ತೆ ಉಪ್ಪಿನಕಾಯಿ. ಯಾವ ಕಾರಣಕ್ಕೂ ನಾವು ಚಾನ್ಸ್ ತೊಗೊಳ್ಳೋದು ಬೇಡ. ಹಾಗಾಗಿ ಇದನ್ನು ತಣ್ಣಗೆ ಮಾಡೋಕ್ಕೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗಾಳಿನಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಅದಾದಮೇಲಿಂದನೇ ನಾನು ಸೇರಿಸ್ತೀನಿ ಉಪ್ಪಿನಕಾಯಿಗೆ. ಸೊ ಇದೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ಟು, ಖಾರದ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು. ಖಾರದ ಪುಡಿ ನಿಮಗೆ ಮನೆಯಲ್ಲಿ ಖಾರದ ಪುಡಿ ಮಾಡ್ಕೊಂಡಿದ್ರೆ ಸರಿ, ಇಲ್ಲ ಅಂತಂದರೆ ಅಂಗಡಿಯಿಂದ ತಂದಿದ್ರೂ ಸರಿ. ಖಾರದ ಪುಡಿ ಮನೇಲಿ ಮಾಡೋದಾದರೆ ಅಚ್ಚ ಖಾರದ ಪುಡಿ ಅಂತಂದರೆ ಏನೂ ಇಲ್ಲ, ಮೆಣಸಿನ್ಕಾಯಿನ ಬಿಸಿಲಲ್ಲಿ ಇಟ್ಕೊಂಡು ಒಣಗಿಸ್ಕೊಂಬಿಟ್ಟು ಅದನ್ನು ಡೈರೆಕ್ಟ್ ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಜರಡಿ ಇಟ್ಕೊಂಡ್ರು ಆ ಉಪ್ಪಿನಕಾಯಿಗೆ ಖಾರದ ಪುಡಿ ಅಂತ ನೀವು ಬೋಂಡ ಮಾಡೋಕ್ಕಾಗಲಿ ಅಥವಾ ಉಪ್ಪಿನಕಾಯಿಗೆ ಹಾಕೋಕ್ಕಾಗಲಿ ಯಾವುದಕ್ಕೆ ಬಳಸಿದ್ರೂ ಆ ಥರ ನೀವು ಖಾರದ ಪುಡಿ ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿ, ಈ ಪುಡಿ ಉಪ್ಪಿನಕಾಯಿ ಪುಡಿ ರೆಡಿ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟಕ್ಕೆ ನಾನು ಉಪ್ಪಿನಕಾಯಿ ಪುಡಿನ ಹಾಕ್ಬಿಟ್ಟು ಅದಾದಮೇಲಿಂದ 2-1/4 ಲೋಟದಷ್ಟು ಖಾರನ ಉಪಯೋಗಿಸ್ತೀನಿ. ಖಾರದ ಪುಡಿನ ಖಾರ ಜಾಸ್ತಿ ತಿಂತೀರಾ, ತುಂಬ ಜಾಸ್ತಿ ಖಾರ ತಿಂತೀರಾ ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನೊಂದು ಮೀಡಿಯಮ್ ರೇಂಜಲ್ಲಿ ಮಾಡಿದ್ದೀನಿ. ಅತಿ ಖಾರ ಆದರೆ ತೀರಾ ನಂಚ್ಕೊಳ್ಳೋಕ್ಕೆ ಆಗೋಲ್ಲ, ಒಂದೊಂದು ಹೋಳು ಹಾಕ್ಕೊಂಡ್ರೇ ತಿನ್ನೋಕ್ಕಾಗ್ತಾಯಿಲ್ಲಪ್ಪ ಅನ್ನೋ ಥರ ದಂಡ ಆಗೋದು ಬೇಡ ಅಂದ್ಬಿಟ್ಟು ನಾನು ಒಂದು ಮೀಡಿಯಮ್ ಖಾರ ಮಾಡಿದ್ದೀನಿ. ಉಪ್ಪಿನಕಾಯಿಗೆ ಉಪ್ಪು ಖಾರ ಇರಬೇಕು, ಹಾಗಂತ ಅಂದ್ಬಿಟ್ಟು ಅತೀ ಖಾರ ಮಾಡೋಕ್ಕೆ ಹೋಗಿಲ್ಲ ನಾನು ಈ ಸರ್ತಿ. ನೋಡಿ, 2 ಲೋಟ ಅರ್ಧ kg ಹತ್ತತ್ರ ಇದು ಬರುತ್ತೆ. ಎಲ್ಲಿ ಖಾರದ ಪುಡಿ ಒಂದು ಅರ್ಧ kg ಖಾರದ ಪುಡಿ ಬಳಸಿರೋ ಲೆಕ್ಕ. ನೋಡಿ, ಇಷ್ಟು ಖಾರ ಹಾಕ್ಕೊಂಬಿಟ್ಟು ಎಲ್ಲದನ್ನೂ ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ಇವಾಗ ಖಾರ ಮಾತ್ರ ಹಾಕಿದ್ದೀನಲ್ವ, ಆ ಖಾರ ಮಾತ್ರ ಜಾಸ್ತಿ ಆಗೋದು ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ. ಆವಾಗ ಕಲ್ಲುಪ್ಪು ಸೇರಿಸಿದ್ದೆ, ಆದರೆ ಜೊತೆಯಲ್ಲಿ ಇವಾಗ ಲಾಸ್ಟಲ್ಲಿ ಹಾಕುವಾಗ ಕಲ್ಲುಪ್ಪು ಹಾಕೋದು ಬೇಡ, ಯಾಕಂದರೆ ಹರಳು ಆವಾಗ ಈ ಸ್ಟೇಜಲ್ಲಿ ಹಾಕಿದ್ರೆ ಅದು ಕರಗಲ್ಲ. ಅದಕ್ಕೋಸ್ಕರ ಪುಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಪುಡಿ ಉಪ್ಪನ್ನ ತಿರ್ಗಾ ಇಲ್ಲಿ ಮೇಲೆ ಬಳಸ್ತಾ ಇದ್ದೀನಿ. ನೀವು ಉಪ್ಪಿನಕಾಯಿಗೆ ಹಾಕುವಾಗಲೇ ಉಪ್ಪು ತುಂಬ ಜಾಸ್ತಿ ಹಾಕಿದ್ದೀರಾ ಅಂತ ಅನ್ನೋದಾದರೆ ನೀವು ಮೇಲೆ ಪುಡಿ ಉಪ್ಪು ಹಾಕೋ ಅವಶ್ಯಕತೆ ಬೀಳಲ್ಲ. ಅಕಸ್ಮಾತ್ ನಿಮಗೆ ಇನ್ನೂ ಒಂಚೂರು ಖಾರ ಹಾಕಿದ್ದೀನಲ್ವ, ಉಪ್ಪು ಹಿಡಿಬಹುದು ಅಂತ ಅನಿಸಿದ್ರೆ ನೀವು ಆವಾಗ ಈ ಥರ ಪುಡಿ ಉಪ್ಪು ಸೇರಿಸ್ಕೊಂಬಿಟ್ಟು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದು ಉಪ್ಪಿನಕಾಯಿಗೆ ತಳದಲ್ಲಿ ಕೂತ್ಬಿಟ್ಟಿರುತ್ತೆ ಖಾರ ಇದು ಎಲ್ಲ, ಆ ಥರ ಆಗದಲ್ಲೇ ಇರೋ ಹಾಗೆ ಕ್ಲೀನಾಗಿ ಎಲ್ಲ ಕಡೆಯಿಂದನೂ ಕಲ್ಸ್ಕೊಂಡು ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಇದರಲ್ಲಿ ಏನು ಅಂದರೆ ರಸ ಚೆನ್ನಾಗಿ ಬರುತ್ತೆ ನಿಮಗೆ. ಏನಪ್ಪ ಇದು ಬರೀ ಮಾವಿನಕಾಯಿ ಮಾತ್ರ ಇದೆ, ಏನು ರಸನೇ ಇಲ್ಲ, ಕೆಲವರು ರಸ ಇಷ್ಟಪಡ್ತಾರೆ, ಅಂಥವರಿಗೆ ರಸನೇ ಇಲ್ಲ ಇದರಲ್ಲಿ ಅನ್ನೋ ಥರ ಆಗೋದು ಬೇಡ. ಅದಕ್ಕೋಸ್ಕರ ಇದು ಇನ್ನೂ ಊರಬೇಕು. ಇವಾಗ ಉಪ್ಪು ಖಾರ ಹಾಕಿಟ್ಟಿದ್ದಾಗಿರುತ್ತೆ, ಇದನ್ನು ನಾನು 1 ತಿಂಗಳ ತನಕನೂ ಹಾಗೇನೇ ಊರಕ್ಕೆ ಬಿಡ್ತೀನಿ. ಊರಿದ ಮೇಲೆ ಅಂದರೆ ಚೆನ್ನಾಗಿ ಅದು ಕಳಿಯೋಕೆ ಬಿಡಬೇಕು. ಆವಾಗ ನಮಗೆ ಅದರಲ್ಲಿ
ಪ್ರೋಬಯೋಟಿಕ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಆವಾಗ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೋಡಿ, ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ತಿರ್ಗಾ ಇನ್ನೊಂದು ರೌಂಡು ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ನೀವು ಆವಾಗವಾಗ ಒಂದು 2-3 ದಿನಕ್ಕೆ ಒಂದು ಸರ್ತಿ ಇದನ್ನು ಹೀಗೇ ಮುಚ್ಚಳ ಮುಚ್ಚೋದು, ಮತ್ತು ಮುಚ್ಚಳ ಓಪನ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ತಿರ್ಗಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಥವಾ ಈ ಥರ ಅಲ್ಲಾಡಿಸ್ಬಿಟ್ಟು ಇಟ್ಬಿಟ್ಟಿದ್ರೆ ಚೆನ್ನಾಗಿ ಉಪ್ಪಿನಕಾಯಿಗೆ ಕಳಿಯಕ್ಕೆ ಬಿಟ್ಟರೆ ಚೆನ್ನಾಗದು ರಸ ಎಲ್ಲ ಮೆತ್ತಗಾಗುತ್ತೆ. ನೋಡಿ, ಈ ಥರ ಮೇಲ್ ತನಕ ಇದೆ ನೋಡಿ. ಇವಾಗಲೇ ಇನ್ಸ್ಟೆಂಟಾಗಿ ಒಂದು ಟೇಸ್ಟ್ ನೋಡೋಣ ಅಂತಂದ್ಬಿಟ್ಟು ನಾನು ಇವಾಗ ಟೇಸ್ಟಿಗೆ ಕೊಟ್ಟಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಊರಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಸಾಕು ಅಂತಂದರು. ಸೊ ಅದಕ್ಕೆ ಓಕೆ ಆಯಿತು ಅಂತಂದ್ಬಿಟ್ಟು ಸಾಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಷ್ಟು ತನಕ ಊರಿದೆ ಅಲ್ವಾ, ಇಷ್ಟು ತನಕ ಆಗಿದೆ ನೋಡಿ ಉಪ್ಪಿನಕಾಯಿ. ಇದು ಚೆನ್ನಾಗಿ ಊರಿದ ಮೇಲೆ ಇನ್ನೊಂದು ತಿಂಗಳು ಬಿಟ್ಟು ನೋಡಿದ್ರೆ ನೋಡಿ ಕಮ್ಮಿನೇ ಆಗಿರುತ್ತೆ. ಅದು ಮುಚ್ಚಿಟ್ಬಿಡ್ತೀನಿ. ಇವಾಗ ಇದನ್ನು ತೆಗೆದಿಟ್ಬಿಡ್ತೀನಿ. ಆಮೇಲೆ ತಿರ್ಗಾ ನಾನು ಕಂಟಿನ್ಯೂ ತೋರಿಸ್ತೀನಿ. ಇದು ನೋಡಿ, ಇದೊಂದು ತಿಂಗಳು ಬಿಟ್ಟುಬಿಟ್ಟು ತಿರ್ಗಾ ನೋಡಿ ಇವಾಗ ಅದನ್ನು ತಂದಿದ್ದೀನಿ. ಇವತ್ತು ಇದನ್ನು ಡಬ್ಬಿಗೆ ಹಾಕುವಂಥ ಟೈಮ್ ಬಂದಿದೆ. ಸೊ ಎಲ್ಲ ಡಬ್ಬಿಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಎತ್ತರ ತನಕ ಮೇಲೆ ತನಕ ಇತ್ತಲ್ವ, ಚೆನ್ನಾಗಿ ಊರಿ ನೋಡಿ ಇಷ್ಟೇ ಅರ್ಧ ಮುಕ್ಕಾಲಷ್ಟು ಆಗಿದೆ. ಸೊ ಇದನ್ನು ನಾವಿವಾಗ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೀವು ಯಾವ ಸ್ಟೇಜಲ್ಲಿ ನೀವು ಏನನ್ನು ಕಲಸೋಕ್ಕೆ ಬಳಸ್ತೀರೋ ಎಲ್ಲದನ್ನು ನೀಟಾಗಿ ಡ್ರೈ ಆಗಿರೋಂಥ ಸಾಮಾನುಗಳನ್ನೇ ಬಳಸಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಕಡೆಯಿಂದನೂ ಮಿಕ್ಸ್ ಆಗಿರುತ್ತೆ. ನಾವು ಅವಾಗ ಮಿಕ್ಸ್ ಮಾಡ್ತಾನೆ ಇರ್ತೀವಲ್ವ. ಆದ್ರೂ ಇನ್ನೊಂದು ಸರ್ತಿ ಲಾಸ್ಟಾಗಿ ಇವಾಗ ಉಪ್ಪಿನಕಾಯಿ ಒಗ್ಗರಣೆ ಹಾಕುವಂಥ ಟೈಮ್ ಅಲ್ವಾ. ಸೊ ಇವಾಗ್ಲೂ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಉಪ್ಪಿನಕಾಯಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಒಂದು 200 ml ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆಗೆ 150ರಿಂದ 200 ml ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ್ಮೇಲಿಂದ ನಾವು ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಗೆ ನೀವು ಯಾವ ಎಣ್ಣೆ ಬಳಸ್ತೀರೋ ಬಳಸಬಹುದು. ಅಕಸ್ಮಾತ್ ನೀವು ಸಾಸಿವೆ ಎಣ್ಣೆ ತಿನ್ನೋದಾದರೆ ಈ ಸ್ಟೇಜಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ನಾನು ಸಾಸಿವೆ ಎಣ್ಣೆ ಹಾಕಿಲ್ಲ ಈ ಸರ್ತಿ. ಬರೀ ಮಾಮೂಲಿ ನಾವು ಬಳಸೋಂಥ ಕಡಲೆಕಾಯಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲಿಂದ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟ್ಗುಟ್ಟಿದ್ಮೇಲೆ ಚೆನ್ನಾಗಿ ಇಂಗು ಹಾಕ್ಕೋಬೇಕು. ಇಂಗು ಸ್ವಲ್ಪ ಕೈ ಬಿಟ್ಟು ದಂಡಿಯಾಗಿ ಹಾಕಬೇಕು. ನಾನಿಲ್ಲಿ ಪೇಸ್ಟ್ ಹಿಂಗೆ ಬಳಸಿರೋದು. ನೀವು ಪುಡಿ ಹಿಂಗೆ ಬಳಸೋದಾದರೆ ಪುಡಿ ಹಿಂಗನ್ನು ಹಾಕ್ಬೋದು. ನೋಡಿ, ಚೆನ್ನಾಗಿ ಚಿಟ್ಗುಟ್ಟಿದೆ. ಆ ಬಾಣಲೆನೇ ತುಂಬ ದಪ್ಪ ಇದೆ. ಅದು ಕಾದಿರೋದು ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಆಮೇಲಿಂದ ಒಂದು ದೊಡ್ಡ ಉಂಡೆಯಷ್ಟು ಹಿಂಗನ್ನ ಹಾಕ್ತಾಯಿದ್ದೀನಿ. ಒಂದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಗಾತ್ರದಷ್ಟು ಹಿಂಗೆ ತೊಗೊಂಡಿದ್ದೀನಿ. ಅಷ್ಟು ಬೇಕಾಗತ್ತೆ, ಘಮ್ಮಂತ ಆಗಬೇಕಲ್ವಾ. ಸೊ ಹಿಂಗು ಕೈ ಬಿಟ್ಟು ಹಾಕಬೇಕು, ಆವಾಗಲೇ ಚೆನ್ನಾಗಾಗೋದು. ಇಷ್ಟು ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಒಗ್ಗರಣೆನ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಅದು ಇವ್ರ ಮನೇಲಿ ಉಪ್ಪಿನಕಾಯಿ ಮಾಡ್ತಿದ್ದಾರೆ ಅನ್ನೋದು ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗೋ ಥರ ಘಮ್ ಅನ್ನಬೇಕು. ನೋಡಿ, ಇವಾಗ ಒಗ್ಗರಣೆನ ತಣ್ಣಗೆ ಹಾಕ್ಬಿಟ್ಟಿದ್ದೀನಿ, ಪೂರ್ತಿ ತಣ್ಣಗಾಗಿದೆ. ಆಮೇಲೆ ಇದು ಉಪ್ಪಿನಕಾಯಿನ ಹಾಕೋದಕ್ಕೆ ಡಬ್ಬಿಗಳನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಈ ಡಬ್ಬಿನಲ್ಲಿ ಹಾಕಿಡ್ತೀನಿ. ಅದಾದಮೇಲಿಂದ ನಾವು ಉಪಯೋಗಿಸೋವಾಗ ಬೇರೆ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಮತ್ತು ಕೆಲವರು ಉಪ್ಪಿನಕಾಯಿ ಬೇಕು ಅಂದಿದ್ದಾರೆ, ಅವರಿಗೋಸ್ಕರ ನಾನು ಇದನ್ನು ಉಪ್ಪಿನಕಾಯಿ ಹಾಕಿರೋದು. ಸೊ ಅವ್ರ ಮನೆಗೆ ಕೊಟ್ಟ ಮೇಲಿಂದ ಅವರು ಗಾಜಿನ ಡಬ್ಬಿಗೋ ಅದಕ್ಕನ್ನು ಹಾಕಿಟ್ಕೋತಾರೆ. ಗಾಜಿನ ಡಬ್ಬಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಇಲ್ಲಿ ಪ್ಲಾಸ್ಟಿಕ್ ಡಬ್ಬಿ ಬಳಸಿದ್ದೀನಿ. ನೋಡಿ, ಮತ್ತು ಉಪ್ಪಿನಕಾಯಿ ಇನ್ನೊಂದು ಸತಿ ಕಲಿಸ್ಕೊಂಬಿಟ್ಟು ಈ ಒಗ್ಗರಣೆಗೆ ಅದನ್ನು ಸೇರಿಸ್ಕೋಬೇಕು. ಒಗ್ಗರಣೆ ಪೂರ್ತಿ ತಣ್ಣಗಾಗಿರಬೇಕು. ಯಾವ ಕಾರಣಕ್ಕೂ ಒಂಚೂರು ಬೆಚ್ಚಗೂ ಇರಬಾರ್ದು. ತಣ್ಣಗೆ ಹಾಕಿಬಿಟ್ಬಿಡಿ ಒಂದು ಅರ್ಧ ಗಂಟೆ. ಅದಾದಮೇಲಿಂದನೇ ನೀವು ಉಪ್ಪಿನಕಾಯಿನ ಸೇರಿಸ್ಕೊಳ್ಳೋದು ಒಳ್ಳೆಯದು. ಇಷ್ಟು ಉಪ್ಪಿನಕಾಯಿಗೂ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು ಒಗ್ಗರಣೆ ಬಾಣಲೆಗೆ ಎಣ್ಣೆ ಅದರಲ್ಲೇ ಇರುತ್ತಲ್ವ, ಅದಕ್ಕೋಸ್ಕರ ಉಪ್ಪಿನಕಾಯಿನ ಅದಕ್ಕೇ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪಿನಕಾಯಿ ಉಳಿಸ್ಬಿಟ್ಟು ಮಿಕ್ಕಿದ್ದಷ್ಟನ್ನು ಹಾಕೋ ಪ್ಲ್ಯಾನ್ ಇದೆ. ನೋಡೋಣ ಎಷ್ಟು ಹಿಡಿಯುತ್ತೆ ಹಾಕ್ಕೊಂಡು. ಆಮೇಲೆ ಮಿಕ್ಕಿದ್ದಕ್ಕೆ ಇನ್ನೊಂದು ಸತಿ ಒಗ್ಗರಣೆ ಮಾಡ್ಕೊಂಡು ಬೇಕಿದ್ರೆ ಹಾಕ್ಕೋತೀನಿ. ಸೊ ಇವಾಗ ನೋಡಿ, ಇಲ್ಲಿ ಉಪ್ಪಿನಕಾಯಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅತಿಯಾಗಿ ಉಳಿಲಿಲ್ಲ ನೋಡಿ. ಒಂದು ಸೌಟಷ್ಟು ಅಥವಾ 1.5 ಸೌಟಷ್ಟು ಉಳಿದಿದೆ ಅಷ್ಟೇ, ಜಾಸ್ತಿ ಏನು ಉಳಿದಿಲ್ಲ. ಇಷ್ಟು ಉಪ್ಪಿನಕಾಯಿ ಇವಾಗ ನಾನು ಒಗ್ಗರಣೆನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬಳಸೋದಕ್ಕೆ ಅಂತಂದ್ಬಿಟ್ಟು ಕೊಟ್ಬಿಡ್ತೀನಿ. ಅಕಸ್ಮಾತ್ ಮನೆಯಲ್ಲಿ ಯಾರಿಗಾನ ಕೊಡ್ತೀವಲ್ವ, ಅವ್ರಿಗೆ ಒಗ್ಗರಣೆ ಹಾಕ್ಕೊಳ್ದಿರಾ ಅದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಗ್ಗರಣೆನೇ ಹಾಕ್ಕೊಳ್ಳಲ್ಲ, ಹಾಗೂ ಆಗುತ್ತೆ. ಅಥವಾ ಒಗ್ಗರಣೆ ಹಾಕ್ಕೊಡಿ ಅಂತಂದರೆ ಒಗ್ಗರಣೆ ಹಾಕೋಕ್ಕೂ ಈಸಿ ಆಗಲಿ ಅಂದ್ಬಿಟ್ಟು ಯಾರಿಗೂ ಇಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಹೀಗೆ ಕೊಡೋದಷ್ಟೇನೆ. ಸೊ ಇದನ್ನು ನೋಡಿ ಚೆನ್ನಾಗಿ ಎಲ್ಲದ ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಎಲ್ಲ ಒಗ್ಗರಣೆ ಎಲ್ಲ ಅದಕ್ಕೆ ಸೇರಬೇಕು. ಆ ಉಪ್ಪಿನಕಾಯಲ್ಲಿ ಏನು ಅಂತಂದರೆ ಘಮ 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 ಅಂತ ನಮಗೆ ಉಪ್ಪಿನಕಾಯಿ ಡಬ್ಬಿ ತೆಗೆದ ತಕ್ಷಣ ಉಪ್ಪಿನಕಾಯಿ ತಿನ್ನಬೇಕಪ್ಪ ಅನ್ನಿಸ್ಬೇಕು, ಅಷ್ಟು ಘಮ ಘಮ ಅನ್ನಬೇಕು. ಅದಕ್ಕೋಸ್ಕರ ಅದನ್ನು ಒಗ್ಗರಣೆ ಎಲ್ಲ ಹಾಕಿ ಒಳ್ಳೆ ರುಚಿಯಾಗಿ ಮಾಡ್ಕೊಳ್ಳೋದು ಉಪ್ಪಿನಕಾಯಿನ. ನನಗಂತೂ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಬೇರೆ ಎಲ್ಲದಕ್ಕಿಂತನೂ ನನಗೆ ಉಪ್ಪಿನಕಾಯಿ ತುಂಬ ಇಷ್ಟ. ಯಾರ ಮನೇಲಾದರೂ ಅಷ್ಟೇ, ನಾನು ಉಪ್ಪಿನಕಾಯಿ ಇದೆಯಾ ಅಂತ ಕೇಳ್ತೀನಿ ನಾನು. ಹತ್ರದವರಾದರೆ ನನಗೆ ಉಪ್ಪಿನಕಾಯಿ ಇಷ್ಟ ಅನ್ನೋದವ್ರಿಗೆ ಎಲ್ರಿಗೂ ಗೊತ್ತು. ಸೊ ನೋಡಿ, ನಾನು ಅಷ್ಟೇ ತುಂಬ ವೆರೈಟಿನಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇರ್ತೀನಿ. ಇವಾಗ ನೋಡಿ, ಇದನ್ನೆಲ್ಲ ಈ ಉಪ್ಪಿನಕಾಯಿನ ಒಣಗಿರೋಂಥ ಡಬ್ಬಿಗಳಿಗೆ ಹಾಕಿಟ್ಕೊತೀನಿ. 4 ಡಬ್ಬಿಯಷ್ಟು ತೆಗೆದಿಟ್ಕೊಂಡಿದ್ದೀನಿ. ಮೋಸ್ಟ್ಲಿ 4 ಹಿಡಿದ್ರೆ 4 ಹಾಕ್ತೀನಿ, ಎಷ್ಟಾಗುತ್ತೆ ನೋಡೋಣಂತೆ. ಸೊ ಇದನ್ನೆಲ್ಲದನ್ನು ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನೋಡಿ. ಇವಾಗ ಈ ಎಣ್ಣೆ ಎಲ್ಲ ಹಾಕಿದ್ಮೇಲಿಂದ ಉಪ್ಪಿನಕಾಯಿ ಥರ ನಿಮಗೆ ಫೀಲ್ ಆಗುತ್ತೆ. ಅತೀ ನೀರಾಗೋ ಥರ ಮಾಡಿಲ್ಲ ನಾನು. ಪುಡಿ ಎಲ್ಲ ಹಾಕಿದ್ದೀನಲ್ವ, ಅದು ಚೆನ್ನಾಗಿ ರಸ ಸಿಗೋ ಥರ ಅಂತಂದರೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದಿನ್ನೂ ಊರಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪಿನಕಾಯಿ ಏನು ಅಂದರೆ ಹಳೇದಾಗ್ತಾ ಆಗ್ತಾ ಆಗ್ತಾ ಅದರದ್ದು ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಮಾಡ್ಕೊಳ್ಳಿ ನೀವು ಈ ಥರ ಉಪ್ಪಿನಕಾಯಿನ, ತುಂಬ ಚೆನ್ನಾಗಾಗುತ್ತೆ. ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲರಿಗೂ. ಈ ಥರ ಉಪ್ಪಿನಕಾಯಿಗೆ ಎಲ್ಲ ನಾನು ಹೇಳಿರೋಂಥ ಟಿಪ್ಸ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಉಪ್ಪಿನಕಾಯಿ ಮಾಡ್ಕೋಬೇಕು. ಎಲ್ಲ ಡಬ್ಬಿಗೆ ಹಾಕಿಟ್ಕೊಂಬಿಡೋಣ. ಮೋಸ್ಟ್ಲಿ 3 ಡಬ್ಬಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ ಅಲ್ವಾ. ಆ ಡಬ್ಬಿನಲ್ಲಿ ದೊಡ್ಡ ಡಬ್ಬಿನಲ್ಲಿ ಸ್ವಲ್ಪ ಇದೆ ಅಲ್ವಾ. ನಾನು ಉಪ್ಪಿನಕಾಯಿ ಜಾಡಿ ಬಳಸಬೇಕು, ಆದರೆ ಉಪ್ಪಿನಕಾಯಿ ಜಾಡಿ ನನ್ನ ಹತ್ರ ಇನ್ನೂ ಇಲ್ಲ. ನಾನು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಅದು ಹಾಗೆ ಕೆಲವು ವಸ್ತುಗಳನ್ನು ಸುಮ್ಮನೆ ಹಾಗೆ ಕೊಂಡ್ಕೊಂಬಿಡೋಕ್ಕಾಗಲ್ಲ. ಕೆಲವು ಸತಿ ಒಂದು ಸ್ವಲ್ಪ ದಿನ ಹಿಡಿಯುತ್ತೆ. ಹಾಗೆ ಏನಾಗುತ್ತೆ, ಯಾವಾಗ ತೊಗೊಳ್ಳೋದು ನೋಡಿಕೊಂಡು ನಾನು ತೊಗೋತೀನಿ. ಕೊಂಡ್ಕೊಂಡ್ಮೇಲೆ ನಿಮಗೂ ತೋರಿಸ್ತೀನಿ ಹೇಗೆ. ಆವಾಗ ಇನ್ನೊಂದು ಸತಿ ಇನ್ನೊಂದು ಥರದ್ದು ಉಪ್ಪಿನಕಾಯಿ ಮಾಡಿಬಿಟ್ಟು ಅವಾಗ ತೋರಿಸ್ತೀನಿ. ನೋಡಿ, 3.5 ಡಬ್ಬಿಯಷ್ಟು ಉಪ್ಪಿನಕಾಯಿ ಆಗಿದೆ. ಸಾಕು ಇವಾಗಕ್ಕೆ. ನಾನು ತುಂಬ ಇದಾಗಿ ಕರೆಕ್ಟಾಗಿದ್ದು ರುಚಿಯಾಗಿ ಆಗಿದೆ, ತುಂಬ ಚೆನ್ನಾಗಾಗಿದೆ. ಉಪ್ಪಿನಕಾಯಿ ಸುಮ್ಮನೆ ಜಾಸ್ತಿನೂ ಮಾಡಿದ್ರೂ ಪ್ರಯೋಜನ ಇಲ್ಲ. ಎಷ್ಟು ಅಂತ ತಿಂದಾರೆ ಯಾರನೋ. ಅದಕ್ಕೋಸ್ಕರ ಒಂದೊಂದು ಡಬ್ಬಿ ಒಬ್ಬೊಬ್ರಿಗೆ ಕೊಟ್ಟರೆ ಒಂದು ಅರ್ಧ ಡಬ್ಬಿ ನಾನು ಇಟ್ಕೊಂಡ್ರೆ ಸಾಕು ನನಗೆ. ಸೊ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಖಂಡಿತ ಮಾಡ್ಕೊಳ್ಳೇಬೇಕು. ಈ ರೆಸಿಪಿ ನಿಮ್ಗೆ ಹೇಗಂತು ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸ್ಬೇಕು. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ವೀಡಿಯೋನ ಲೈಕ್, ಶೇರ್ ಮಾಡೋದು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮೇಯ್ನಾಗಿ ನೀವು ಮಿಸ್ ಮಾಡೋಂಗೆ ಇಲ್ಲ. ನೋಡಿ, ಈ ಥರದ್ದು ತುಂಬ ರೆಸಿಪೀಸ್ನ ನಾನು ಅವಾಗವಾಗ ತರ್ತಾ ಇರ್ತೀನಿ, ನಿಮಗೆ ತೋರಿಸ್ತಾ ಇರ್ತೀನಿ. ಖಂಡಿತ ನೋಡ್ತಾ ಇರಿ. ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ.